ಹಾಯ್ ಹಲೋ ಗುಡ್ ಮಾರ್ನಿಂಗ್ ಮೈ ಡಿಯರ್ ಸ್ಟೂಡೆಂಟ್ಸ್. ನಾನು ನಿಮ್ಮ ಅಶೋಕ್ ಸರ್, ಫಿಸಿಕ್ಸ್ ಟೀಚರ್. ನಾನು ನಿಮ್ಮನ್ನೆಲ್ಲ PW ಯೂಟ್ಯೂಬ್ ಚಾನಲ್ಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಸೆಷನ್ನ ಸ್ಟಾರ್ಟ್ ಮಾಡೋಣ. ಇವತ್ತು ನಾವು CBSE ಸೈನ್ಸ್ ಪೇಪರ್ 3 ಅವರ್ಸ್ನ ಯಾವ ಥರ ಮೇಂಟೈನ್ ಮಾಡಬೇಕು ಅನ್ನೋದು ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೇನೆ. ಸೊ ತಡ ಮಾಡದೆ ಲೆಟ್ಸ್ ಗೆಟ್ ಇನ್ ಟು ದ ಟಾಪಿಕ್. ಸೊ ಟೈಮ್ ಮ್ಯಾನೇಜ್ಮೆಂಟ್ ಫಾರ್ 3 ಅವರ್ಸ್. ಈ 3 ಗಂಟೆಗಳಲ್ಲಿ ನೀವು ಯಾವ ಥರ ಕ್ವಶನ್ ಪೇಪರ್ನ ಅಟೆಂಡ್ ಮಾಡಬೇಕು ಅನ್ನೋದು ಈ ವಿಡಿಯೋದಲ್ಲಿ ನೋಡ್ತೀರಾ. ಓಕೆ, ಸೊ ಫಸ್ಟ್ ಒನ್ ಯು ಕ್ಯಾನ್ ಸಿ ಸೈನ್ಸ್ ಪೇಪರ್. ಓಕೆ, ಸಬ್ಜೆಕ್ಟ್ ಇಸ್ ಸೈನ್ಸ್. ಈ ಸೈನ್ಸ್ ಪೇಪರಲ್ಲಿ ನಿಮಗೆ ಮಾರ್ಕ್ಸ್ ಡಿಸ್ಟ್ರಿಬ್ಯೂಷನ್ ಯಾವ ಥರ ಇರುತ್ತೆ ಅನ್ನೋದು ಆಲ್ರೆಡಿ ನೀವು ಹಿಂದಿನ ವಿಡಿಯೋದಲ್ಲಿ ನೋಡಿರ್ತೀರಾ. ಓಕೆ, ಸೊ ಮಾರ್ಕ್ಸ್ ಡಿಸ್ಟ್ರಿಬ್ಯೂಷನ್ 6 ಸೆಗ್ಮೆಂಟಲ್ಲೇ ಇರುತ್ತೆ. ಸೆಕ್ಷನ್ ಎ, ಸೆಕ್ಷನ್ ಬಿ, ಸೆಕ್ಷನ್ ಸಿ, ಸೆಕ್ಷನ್ ಡಿ, ಸೆಕ್ಷನ್ ಇ ಅಂತ. ಓಕೆ, ಸೆಕ್ಷನ್ ಎ ಬಿ ಸಿ ಡಿ ಅಲ್ಲಿ ಈ ಥರ ಮಾರ್ಕ್ಸ್ ಡಿಸ್ಟ್ರಿಬ್ಯೂಷನ್ ಆಗುತ್ತೆ. ಸೊ ಫಾರ್ ಈಚ್ ಕ್ವಶನ್, ಓಕೆ, ಸೊ ಸೆಕ್ಷನ್ ಎ ಅಲ್ಲಿ 1 ಕ್ವಶನ್ ಕ್ಯಾರಿ 1 ಮಾರ್ಕ್, ಸೆಕ್ಷನ್ ಬಿ ಅಲ್ಲಿ 1 ಕ್ವಶನ್ ಕ್ಯಾರಿ 2 ಮಾರ್ಕ್, ಸೆಕ್ಷನ್ ಸಿ ಅಲ್ಲಿ 3 ಮಾರ್ಕ್ಸ್ ಫಾರ್ 1 ಕ್ವಶನ್, ಆ್ಯಂಡ್ ಸೆಕ್ಷನ್ ಡಿ ಅಲ್ಲಿ 5 ಮಾರ್ಕ್ಸ್ ಫಾರ್ 1 ಕ್ವಶನ್, ಆ್ಯಂಡ್ ಲಾಸ್ಟ್ 1 ಕ್ವಶನ್ ಕ್ಯಾರೀಸ್ 4 ಮಾರ್ಕ್ಸ್. ಓಕೆ, ಸೊ ಫಸ್ಟ್ಗೆ ನೀವು ನೋಡ್ಬೋದು ಸೆಕ್ಷನ್, ಕ್ವಶನ್ ಟೈಪ್, ನಂಬರ್ ಆಫ್ ಕ್ವಶನ್ಸ್, ಆ್ಯಂಡ್ ಟೈಮ್ ಟು ಸ್ಪೆಂಡ್, ಆ್ಯಂಡ್ ಟೋಟಲ್ ಟೈಮ್. ಸೊ ಅಂದರೆ ನಿಮಗೆ ಯಾವ ಟೈಪ್ ಕ್ವಶನ್ ಇದೆ, ಎಷ್ಟು ಕ್ವಶನ್ಸ್ ಇರುತ್ತೆ, ಆ ಕ್ವಶನ್ಸ್ಗೆ ನೀವು ಎಷ್ಟು ಟೈಮ್ ಸ್ಪೆಂಡ್ ಮಾಡಬೇಕು ಮತ್ತು ಆ ಟೋಟಲ್ ಟೈಮ್ ಎಷ್ಟಾಗುತ್ತೆ ಅನ್ನೋದು. ಓಕೆ, ಸೊ ಫಸ್ಟ್ ನೀವು ಸೆಕ್ಷನ್ ಎ ತೊಗೊಂಡ್ರೆ ಟೋಟಲ್ 20 ಕ್ವಶನ್ಸ್ ಇರುತ್ತೆ ಅಲ್ವಾ. ಸೊ ಆ 20 ಕ್ವಶನ್ಸಲ್ಲಿ 16 ಕ್ವಶನ್ಸ್ MCQ ಇರುತ್ತೆ, 4 ಕ್ವಶನ್ಸ್ ಅಸರ್ಷನ್ ಆ್ಯಂಡ್ ರೀಸನಿಂಗ್ ಟೈಪ್ ಕ್ವಶನ್ಸ್ ಇರುತ್ತೆ. ಸೊ ಇಲ್ಲಿ ನೋಡ್ಬೋದು ಫಾರ್ 16 ಕ್ವಶನ್ಸ್ ಯು ನೀಡ್ ಟು ಸ್ಪೆಂಡ್ 1 minute ಪರ್ ಕ್ವಶನ್. ಒಂದು ಕ್ವಶನ್ಗೆ ನೀವು 1 ನಿಮಿಷ ತೊಗೊಳ್ಬೇಕು. MCQ ಜಸ್ಟ್ ಟಿಕ್ ಮಾಡ್ತಾ ಹೋಗೋದಲ್ಲ. ಫಸ್ಟ್ ನೀವು ಎಂಟೈರ್ ಕ್ವಶನ್ನ ರೀಡ್ ಮಾಡಿ ಕ್ಲೀನಾಗಿ ಅರ್ಥ ಮಾಡ್ಕೊಳ್ಳಿ ಏನು ಕೊಟ್ಟಿದ್ದಾರೆ ಅನ್ನೋದು. ಸೊ ಡೋಂಟ್ ಬಿ ಹರಿ ಟು ಟೇಕ್ ಮಾರ್ಕ್ ಓನ್ಲಿ 1 ಆಪ್ಷನ್. ಸೊ ಫಸ್ಟ್ ರೀಡ್ ಆಲ್ ದ ಆಪ್ಷನ್ಸ್. 4 ಆಪ್ಷನ್ಸ್ಗಳನ್ನು ಕ್ಲೀನಾಗಿ ಓದಿ. ಆವಾಗ ನಿಮಗೆ ಒಂದು ಐಡಿಯಾ ಸಿಗುತ್ತೆ, ಆವಾಗ ನೀವು ಕರೆಕ್ಟ್ ಆನ್ಸರ್ನ ಟೇಕ್ ಮಾಡಿ. ಓಕೆ, ಸೊ ಈಚ್ ಕ್ವಶನ್ ಎಷ್ಟು ಸಮಯ? 1 ನಿಮಿಷ. ಸೊ ಎಷ್ಟು ನಿಮಿಷ ಆಗುತ್ತೆ? 16 minutes ಆಗುತ್ತೆ. ಈ ಸೆಕ್ಷನ್ಸ್ 16 minutes ಆಗುತ್ತೆ. ಓಕೆ, ಸೊ ನಾವು ಸೆಕೆಂಡ್ ಒನ್ ಅಸರ್ಷನ್ ಆ್ಯಂಡ್ ರೀಸನಿಂಗ್. ಇಲ್ಲಿ 2 ಅಸರ್ಷನ್ 1 ಲೈನ್ ಇರುತ್ತೆ, ಅಂದರೆ ಒಂದು ಸೆಂಟೆನ್ಸ್ ಇರುತ್ತೆ, ರೀಸನ್ಗೂ 1 ಸೆಂಟೆನ್ಸ್ ಇರುತ್ತೆ. ಸೊ ಅದು ಓದೋಕ್ಕೆ 2 ನಿಮಿಷ ಬೇಕು. 1 ಕ್ವಶನ್ಗೆ 2 ನಿಮಿಷ. ಸೊ ಟೋಟಲ್ ಎಷ್ಟು ಕ್ವಶನ್ಸ್ ಇರುತ್ತೆ? 4 ಕ್ವಶನ್ಸ್ ಇರುತ್ತೆ. ಸೊ 4 ಕ್ವಶನ್ಸ್ಗೆ ನೀವು 2 ನಿಮಿಷ ಸ್ಪೆಂಡ್ ಮಾಡ್ತಾ ಹೋದರೆ 8 ನಿಮಿಷ ಇಲ್ಲೇ ಆಯಿತು. ಓಕೆ, 8 ನಿಮಿಷ. ಸೊ ಈ 8 ನಿಮಿಷ ಮತ್ತು 16 ನಿಮಿಷ ಟೋಟಲ್ ಎಷ್ಟಾಯಿತು? 24 ಆಯಿತು. ಸೊ 24ಅಲ್ಲಿ ನಿಮಗೆ ಟೋಟಲ್ 30 minutes ಅಂದ್ಕೊಳ್ಳಿ. 24 ಇಲ್ಲಿ +1 minute, ಟೋಟಲ್ 30 minutes ಸೆಕ್ಷನ್ ಎಗೆ ಮಾತ್ರ ಮೀಸಲಿಡಿ. ಓಕೆ, ಸೊ ಫಸ್ಟ್ ನಿಮಗೆ ಡೈರೆಕ್ಟಾಗಿ ನೀವು ಜಂಪ್ ಆಗಬೇಡಿ ಸೆಕ್ಷನ್ ಎ, ಸೆಕ್ಷನ್ ಬಿ, ಸೆಕ್ಷನ್ ಸಿ, ಸೆಕ್ಷನ್ ಡಿ ಅಂತ. ಫಸ್ಟ್ ಎಂಟೈರ್ ಪೇಪರ್ನ 15 ನಿಮಿಷಗಳ ಕಾಲ ಓದಿ. ಯಾಕೆಂದರೆ ನಿಮಗೆ ಅವಾಗ ಆನ್ಸರ್ ಶೀಟ್ ಕೊಡಲ್ಲ, ಕ್ವಶನ್ ಪೇಪರ್ ಮಾತ್ರ ಕೊಟ್ಟಿರ್ತಾರೆ. ಓಕೆ, ಕ್ಲೀನಾಗಿ ಓದಿ. ಕ್ಲೀನಾಗಿ ಓದಿದ ಮೇಲೆ ನಿಮಗೆ ಯಾವಾಗ ಕ್ವಶನ್ಸ್ ಬರುತ್ತಲ್ಲ ಟಿಕ್ ಮಾರ್ಕ್ ಮಾಡಬೇಡಿ, ಜಸ್ಟ್ ಡಾಟ್ ಇಡಿ, ಪೆನ್ಸಿಲಿಂದ ಡಾಟ್ ಇಡಿ. ಓಕೆ, ಸೊ ಡಾಟ್ ಇಟ್ ಆದಮೇಲೆ ಅದೆಲ್ಲ ಕಂಪ್ಲೀಟ್ ಕ್ವಶನ್ ಪೇಪರ್ ಓದಿದ ಮೇಲೆ ನೀವು ಈ ಥರ ಅಟೆಂಡ್ ಮಾಡ್ತಾ ಬನ್ನಿ. ಓಕೆ, ಸೊ ಫಸ್ಟ್ ಆಯಿತು, ಫಸ್ಟ್ ಸೆಕ್ಷನ್ ಆಯಿತು. ಟೋಟಲ್ ಎಷ್ಟು ನಿಮಿಷ ಆಗುತ್ತೆ? 16 + 18 24 + 6 minutes ಎಕ್ಸ್ಟ್ರಾ ಅಂದ್ರೂ 30 minutes ಆಯಿತು. ಸೊ 30 minutes ಫಾರ್ ಸೆಕ್ಷನ್ ಎ. ನಾವು ಕಮಿಂಗ್ ಟು ಸೆಕ್ಷನ್ ಬಿ. 1 ಕ್ವಶನ್ಗೆ 2 ಮಾರ್ಕ್ಸ್. ವೆರಿ ಶಾರ್ಟ್ ಆನ್ಸರ್ ಟೈಪ್ ಕ್ವಶನ್ಸ್. ಎಷ್ಟಿರುತ್ತೆ? 6 ಕ್ವಶನ್ಸ್ ಇರುತ್ತೆ. ನೀವು ಅಟೆಂಡ್ ಮಾಡಬೇಕಾಗಿರೋದು 6 ಕ್ವಶನ್ಸ್ ಇರುತ್ತೆ. 1 ಕ್ವಶನ್ಗೆ 2 ನಿಮಿಷ ಅಂತಂದ್ರೂ ಎಷ್ಟು ನಿಮಿಷಗಳು ಇದಕ್ಕೆ ಸ್ಪೆಂಡ್ ಮಾಡ್ತೀರಾ? ಸೊ ಟೋಟಲ್ 12 minutes ಸ್ಪೆಂಡ್ ಮಾಡ್ತೀರಾ. ಓಕೆ, ಸೊ ಆಮೇಲೆ ಈ 12 minutes ಅನ್ನೋದಕ್ಕಿಂತ ನೀವು ಟೋಟಲ್ ಆಗಿ ಇಷ್ಟು ಯೂಸ್ ಮಾಡ್ಕೋಬೇಕು, ಬಟ್ ಎಕ್ಸ್ಟ್ರಾ ಇರಲಿ. ಸಮ್ಟೈಮ್ಸ್ ಏನು ಮಾಡುತ್ತೆ, ಒಬ್ಬರು ನಿಧಾನ ಬರೀತಿರ್ತಾರೆ, ಅಂಥವ್ರಿಗೆ +8 minutes. ಸೊ ಟೋಟಲ್ 20 minutes ಆಯಿತು. 30 minutes ಸೆಕ್ಷನ್ ಎ, 20 minutes ಫಾರ್ ಸೆಕ್ಷನ್ ಬಿ. ಓಕೆ, 6 ಕ್ವಶನ್ಸ್ಗೆ 12 minutes, ಎಕ್ಸ್ಟ್ರಾ 8 minutes. ಗಾಟ್ ಇಟ್? ಸೆಕ್ಷನ್ ಎ ಆ್ಯಂಡ್ ಸೆಕ್ಷನ್ ಬಿ ಆಯಿತು. ಲೆಟ್ಸ್ ಮೂವ್ ಆನ್ ಟು ದ
ಸೆಕ್ಷನ್ ಸಿ. ಇಲ್ಲಿ ನೋಡ್ಬೋದು ನೀವು, ಒನ್ ಕ್ವಶನ್ಗೆ 3 ಮಾರ್ಕ್ಸ್. ಶಾರ್ಟ್ ಆನ್ಸರ್ ಟೈಪ್ ಕ್ವಶನ್, ವೆರಿ ಶಾರ್ಟ್ ಅಲ್ಲ, ಶಾರ್ಟ್ ಆನ್ಸರ್ ಟೈಪ್ ಕ್ವಶನ್. ಎಷ್ಟು ಕ್ವಶನ್ಸ್ ಆನ್ಸರ್ ಮಾಡಬೇಕಾಗಿರೋದು? 7 ಕ್ವಶನ್. 7 ಕ್ವಶನ್ಸ್ ಇದ್ದರೆ ಒಂದು ಕ್ವಶನ್ಗೆ 4 ನಿಮಿಷ. ಓಕೆ, 4 ನಿಮಿಷ ಸಿಗುತ್ತೆ. ಸೊ 4 ನಿಮಿಷ ಅಂತ ಅಂದ್ಕೊಂಡ್ರು, ಓಕೆ, 4 ನಿಮಿಷ ಅಂದ್ಕೊಂಡ್ರು 28 ನಿಮಿಷ ಹೋಯ್ತಿಲ್ಲಿ. ಸೊ ರೌಂಡ್ ಫಿಗರ್ 30 ಮಿನಿಟ್ಸ್ ಅಂತ ಅನ್ಕೊತೀನಿ. ಸೊ ಸೆಕ್ಷನ್ ಸಿ ಆಯಿತು. ಇಲ್ಲಿ ನೋಡ್ಬೋದು ನೀವು 30 ನಿಮಿಷ 1 ಗಂಟೆ, ಇಲ್ಲಿ 20 ನಿಮಿಷ, 1 ಗಂಟೆ 20 ನಿಮಿಷ ಆಯಿತು. ಸೆಕ್ಷನ್ ಸಿ ವರೆಗೆ ಆಯಿತು. ಓಕೆ ಆಯಿತಾ? ಕ್ಲೀನಾಗಿ ನೋಡ್ಕೊಳ್ಳಿ. ಇಲ್ಲಿ 16 ಮಿನಿಟ್ಸ್, ಇಲ್ಲಿ 8 ಮಿನಿಟ್ಸ್, ಇಲ್ಲಿ 12 ಮಿನಿಟ್ಸ್, ಇಲ್ಲಿ 28 ಮಿನಿಟ್ಸ್. ಸೊ ಇಲ್ಲಿ ನೀವು 1 ಕ್ವಶನ್ಗೆ 3 ಮಾರ್ಕ್ಸ್ ಇರೋದ್ರಿಂದ ಕ್ವಶನ್ನ ಕ್ಲೀನಾಗಿ ನೋಡ್ಕೋಬೇಕು, ಆನ್ಸರ್ಸ್ನ ಕ್ಲೀನಾಗಿ ಪ್ರೆಸೆಂಟ್ ಮಾಡಬೇಕು. ಓಕೆ, ಸೊ ನೆಕ್ಸ್ಟ್ ಒನ್ ಸೆಕ್ಷನ್ ಡಿ. ಸೆಕ್ಷನ್ ಡಿ ಇದರಲ್ಲಿ 1 ಕ್ವಶನ್ ಕ್ಯಾರೀಸ್ 5 ಮಾರ್ಕ್ಸ್. ಈ 5 ಮಾರ್ಕ್ಸ್ ಒಂದೇ ಕ್ವಶನ್ ಇರಲ್ಲ, ಕ್ವಶನಲ್ಲಿ ಸಬ್ ಕ್ವಶನ್ಸ್ ಬೇರೆ ಇರುತ್ತೆ. ಅದರಿಂದ ನಿಮಗೆ ದಿಸ್ ಒನ್ ಸೆಕ್ಷನ್ ಡಿ ಕನ್ಸಿಸ್ಟ್ ಲಾಂಗ್ ಆನ್ಸರ್ ಟೈಪ್. ಓಕೆ, ದಿಸ್ ಸೆಕ್ಷನ್ ಡಿ ಕನ್ಸಿಸ್ಟ್ ಲಾಂಗ್ ಆನ್ಸರ್ ಟೈಪ್ ಕ್ವಶನ್. ಅದರಲ್ಲಿ 3 ಕ್ವಶನ್ನ ಅಟೆಂಡ್ ಮಾಡಬೇಕಾಗಿರೋದು. ಓಕೆ, 3 ಕ್ವಶನ್ನ ಅಟೆಂಡ್ ಮಾಡಬೇಕಂದ್ರೆ ಒಂದು ಕ್ವಶನ್ಗೆ 5 ಮಾರ್ಕ್ಸ್ ಇರೋದ್ರಿಂದ ಮಿನಿಮಮ್ 10 ಮಿನಿಟ್ಸ್ ಸ್ಪೆಂಡ್ ಮಾಡಬೇಕು. ಆ ಕಡೆ ಈ ಕಡೆ ಏನು ಯೋಚನೆ ಮಾಡೋದು ಬೇಡ, 10 ನಿಮಿಷ ಈ ಸೆಕ್ಷನ್ ಡಿಗೆ 1 ಕ್ವಶನ್ನ ಸಾಲ್ವ್ ಮಾಡೋಕ್ಕೆ ನೀವು ಇಟ್ಕೋಬೇಕು. ಸೊ ಎಷ್ಟಾಯಿತು? 3 ಇಂಟು 10 30 ಮಿನಿಟ್ಸ್ ಇಲ್ಲ ಆಯಿತು. ಓಕೆ, ಸೊ ಪ್ಲಸ್ 10 ಮಿನಿಟ್ಸ್ ಎಕ್ಸ್ಟ್ರಾ ಅಂದ್ಕೊಂಡ್ರು 40 ಮಿನಿಟ್ಸ್ ಆಯಿತು. ಸ್ವಲ್ಪ ನಿಧಾನ ಬರೆಯೋರಿಗೆ ಇರಲಿ, ಪ್ಲಸ್ 10 ಅಥವಾ ಡಯಾಗ್ರಾಮ್ ಬೇಸ್ಡ್ ಕ್ವಶನ್ಸ್ ಆ ಥರ ಇದ್ರೂ ಇರಲಿ, ಎಕ್ಸ್ಟ್ರಾ ಟೈಮ್ 10 ಮಿನಿಟ್ಸ್. ಇಲ್ಲಿ ನೋಡ್ಬೋದು ಸೆಕ್ಷನ್ ಎ 30, ಸೆಕ್ಷನ್ ಬಿ 20, ಸೆಕ್ಷನ್ ಸಿ 30, ಅಗೇನ್ ಹಿಯರ್ 40. ಎಷ್ಟಾಯಿತು? ಸೊ 30 1 ಅವರ್, 40 ಆ್ಯಂಡ್ 20 1 ಅವರ್. ಸೊ 1 + 1 ಇಲ್ಲೇ ನಿಮಗೆ 2 hours ಮುಗೀತು. ಇನ್ನು ಮಿಕ್ಕಿದ್ದು 1 hour. ಓಕೆ, ಸೊ ನೋಡೋಣ. ಇಲ್ಲಿ ನೋಡ್ಬೋದು ನೀವು ಸೆಕ್ಷನ್ ಇ. ಈಚ್ ಕ್ವಶನ್ ಕ್ಯಾರಿ 4 ಮಾರ್ಕ್ಸ್. ಇಲ್ಲಿ ಕೇಸ್ ಬೇಸ್ಡ್ ಕ್ವಶನ್ಸ್ ಇರುತ್ತೆ. ಒಂದು ಪ್ಯಾರಾಗ್ರಾಫ್ ಕೊಟ್ಟಿರ್ತಾರೆ. ಓಕೆ, ಒಂದು ಪ್ಯಾರಾಗ್ರಾಫ್ ಕೊಟ್ಟಿರ್ತಾರೆ, ಅದ್ರ ಕೆಳಗಡೆ ಸಬ್ ಕ್ವಶನ್ಸ್ ಕೊಟ್ಟಿರ್ತಾರೆ. ಆ ಸಬ್ ಕ್ವಶನ್ಸ್ ಹೇಗಿರುತ್ತೆ ಅಂದರೆ ಎ ಬಿ ಸಿ ಆರ್ ಇನ್ನೊಂದು ಕ್ವಶನ್ ಕೊಟ್ಟಿರ್ತಾರೆ. ಎ ಬಿ ಕಂಪಲ್ಸರಿ, ಮತ್ತು ಸಿ ಅಲ್ಲಿ 2 ಕ್ವಶನ್ಸ್ ಇರುತ್ತೆ, ಅದರಲ್ಲಿ 1 ಕ್ವಶನ್ನ ಮಾತ್ರ ಅಟೆಂಡ್ ಮಾಡಿ. ಓಕೆ, ಸೊ ಅಲ್ಲಿ 3 ಕ್ವಶನ್ನ ಅಟೆಂಡ್ ಮಾಡಬೇಕು. ಇಲ್ಲೂ ಅಷ್ಟೇ, ಪ್ಯಾರಾಗ್ರಾಫ್ ಕೊಟ್ಟಿರೋದ್ರಿಂದ 4 ಮಾರ್ಕ್ಸ್ ಆದ್ರೂ ಪರವಾಗಿಲ್ಲ. ಇಲ್ಲಿ ಪ್ಯಾರಾಗ್ರಾಫ್ ಇರೋದ್ರಿಂದ ನಾವು ನೀಟಾಗಿ ಕ್ಲಿಯರಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಏನು ಕೊಟ್ಟಿದ್ದಾರೆ, ನಾವು ಏನು ಬರೀಬೇಕು, ಆ ಪ್ಯಾರಾಗ್ರಾಫ್ನ ಕ್ಲೀನಾಗಿ ಓದಿ. ಆ ಪ್ಯಾರಾಗ್ರಾಫಲ್ಲೇ ನಿಮ್ಗೆ ಆನ್ಸರ್ ಸಿಗುತ್ತೆ. ಓಕೆ, ಸೊ ಅದರಲ್ಲಿ 1 ಕ್ವಶನ್ಗೆ 10 ಮಿನಿಟ್ಸ್ ಅಂತಂದರೆ ಇಲ್ಲೂ 30 ಮಿನಿಟ್ಸ್ ಆಯಿತು. ಸೊ 10 ಮಿನಿಟ್ಸ್ ಪರ್ ಕ್ವಶನ್ ಅಂತಂದ್ರೂ 30 ಮಿನಿಟ್ಸ್ ಇಲ್ಲ ಆಯಿತು. ಸೊ ಪ್ಲಸ್ 10 ಅಂದ್ಕೊಂಡ್ರು 40 ಮಿನಿಟ್ಸ್ ಸ್ಪೆಂಡ್ ಮಾಡೋಣ. 40 ಮಿನಿಟ್ಸ್. ಸೊ 40 ಮಿನಿಟ್ಸ್ ಸ್ಪೆಂಡ್ ಮಾಡಿದ್ರೆ ನಮ್ಗೆ ಉಳಿಕಿರೋದೆಷ್ಟು? ಲಾಸ್ಟ್ ಸ್ಲೈಡಲ್ಲಿ 2 ಗಂಟೆ, ಇಲ್ಲಿ ಈ ಸ್ಲೈಡಲ್ಲಿ ಪ್ಲಸ್ 10 ಅಂದ್ಕೊಂಡ್ರು 40 ನಿಮಿಷ. ಇನ್ನು 20 ನಿಮಿಷ ಏನು ಮಾಡಬೇಕು ಗೊತ್ತಾ? ಸೆಕ್ಷನ್ ಎ ತೆಗಿರಿ, ಕ್ವಶನ್ ನಂಬರ್ನ ಚೆಕ್ ಮಾಡಿ, ಆನ್ಸರ್ನ ಚೆಕ್ ಮಾಡಿ ಕರೆಕ್ಟಾಗಿ. ಒಂದೊಂದು ಸತಿ ಏನು ಮಾಡಿದ್ದೀರಾ, ಆಪ್ಷನ್ಸ್ ಮಾತ್ರ ಬರೆದಿರ್ತೀರಾ, MCQ ಅಲ್ಲಿ ಆಪ್ಷನ್ಸ್ ಮಾತ್ರ ಬರೆದಿರ್ತೀರಾ. ಆಪ್ಷನ್ಸ್ ಜೊತೆ ಆನ್ಸರು ಬರೀರಿ. ಓಕೆ, ಸೊ ಆಪ್ಷನ್ಸ್ ಜೊತೆ ಆನ್ಸರು ಬರೀರಿ. ಸೆಕ್ಷನ್ ಎ ಆಯಿತು. ಓಕೆ, ಸೆಕ್ಷನ್ ಎ ಆಯಿತು. ಮತ್ತು ಸೆಕ್ಷನ್ ಬಿ. ಓಕೆ, ಸೆಕ್ಷನ್ ಬಿ ಅಲ್ಲಿ ವೆರಿ ಶಾರ್ಟ್ ಆನ್ಸರ್ ಟೈಪ್ ಕ್ವಶನ್. ನೋಡ್ಕೊಳ್ಳಿ, ಕ್ವಶನ್ ನಂಬರ್ ಕರೆಕ್ಟಾಗಿ ಹಾಕಿದ್ದೀರಾ, ನಿಮ್ಮ ಆನ್ಸರ್ ಕರೆಕ್ಟ್ ಆಗಿದೆನಾ ಮತ್ತೊಂದು ಸತಿ ಚೆಕ್ ಮಾಡಿ. ಸೊ ಇದೇ ರೀತಿ ಸೆಕ್ಷನ್ ಸಿ ಮತ್ತು ಸೆಕ್ಷನ್ ಡಿ ಆಸ್ ವೆಲ್ ಆಸ್ ಸೆಕ್ಷನ್ ಇನೂ ಚೆಕ್ ಮಾಡಿ. ಇಷ್ಟೆಲ್ಲ ಚೆಕ್ ಮಾಡಿದ ಮೇಲೆ ನೀವು ಕ್ಲೀನಾಗಿ ನೋಡ್ಕೊಳ್ಳಿ. ಆಮೇಲೆ ಇಷ್ಟೆಲ್ಲ ಚೆಕ್ ಮಾಡಿದ್ಮೇಲೆ ಮತ್ತೊಂದು ಸತಿ ರಿವೈಸ್ ಮಾಡಿ, ಓದಿ. ಯಾಕಂದರೆ ನಿಮ್ಗೆ 20 ನಿಮಿಷ ಇದೆ, ಒಂದು ಸತಿ ಫಾಸ್ಟಾಗಿ ಓದ್ಬಿಡಿ, ಕರೆಕ್ಟ್ ಆಗಿದೆನಾ ಇಲ್ಲ ಅಂತ ಗೊತ್ತಾಗ್ಬಿಡುತ್ತೆ. ಓಕೆ, ಸೊ ಅಷ್ಟು ಓದಿದ ಮೇಲೂ ನಿಮಗೆ ಟೈಮ್ ಸಿಗ್ತಿದೆ ಅಂತಂದರೆ ಏನು ಮಾಡಿ ಗೊತ್ತಾ, ಈ ಆನ್ಸರ್ ಟು ಆನ್ಸರ್ ಸ್ವಲ್ಪ ಗ್ಯಾಪ್ ಬಿಟ್ಟಿರುತ್ತಲ್ಲ, ಆ ಗ್ಯಾಪಲ್ಲಿ ನೀವು ಸ್ಕೇಲ್ ತೊಗೊಂಡು ಕ್ಲೀನಾಗಿ ಪೆನ್ಸಿಲಿಂದ ಒಂದು ಲೈನ್ ಎಳೆದ್ಬಿಡಿ ಸಪ್ರೇಟ್ ಮಾಡೋಕ್ಕೆ. ಅದೇನಾಗುತ್ತೆ ಅಂದರೆ ನೋಡೋಕ್ಕೆ ಚೆಂದ ಕಾಣಿಸುತ್ತೆ. ಓಕೆ, ಸೊ ಅದು ಚೆನ್ನಾಗಿ ಕಾಣಿಸೋದ್ರಿಂದ ಯಾರು ಚೆಕ್ ಮಾಡ್ತಿರಲ್ಲ ಅವ್ರಿಗೆ ಗುಡ್ ಇಂಪ್ರೆಷನ್ ಕ್ರಿಯೇಟ್ ಆಗುತ್ತೆ.
ಗುಡ್ ಇಂಪ್ರೆಷನ್ ಕ್ರಿಯೇಟ್ ಆದರೆ ಅವ್ರು ಏನು ಅನ್ಕೋತಾರೆ, ನಿಮ್ಮ ಆನ್ಸರ್ ಪ್ರೆಸೆಂಟೇಷನ್ ಚೆನ್ನಾಗಿರೋದ್ರಿಂದ ಸೊ ಅವರು ಸ್ವಲ್ಪ ಎಕ್ಸ್ಟ್ರಾ ಮಾರ್ಕ್ಸ್ ಕೊಡೋ ಸಾಧ್ಯತೆಗಳಿರುತ್ತೆ. ಎಕ್ಸ್ಟ್ರಾ ಮಾರ್ಕ್ಸ್ ಅಂದರೆ ಸಪೋಸ್ ಫಾರ್ 3 ಮಾರ್ಕ್ಸ್ ಕ್ವಶನ್ ನೀನು ಬರೆದಿರೋ ಆನ್ಸರ್ಗೆ 1.5 ಮಾರ್ಕ್ಸ್ ಬರಬೇಕು. ಓಕೆ, ಬಟ್ ಅವ್ರೇನು ಮಾಡ್ತಾರೆ, ಪ್ರೆಸೆಂಟೇಷನ್ ಚೆನ್ನಾಗಿರೋದ್ರಿಂದ ಸ್ವಲ್ಪ ಎಕ್ಸ್ಟೆಂಡ್ ಮಾಡ್ತಾರೆ. ಸೊ 1.5 ಕೊಡೋ ಬದಲು 2.2 2.5 ಮಾರ್ಕ್ಸ್ ಕೊಡ್ಬೋದು. ಈ ಥರ ಚಾನ್ಸಸ್ ಇರುತ್ತೆ. ಸೊ ಅದರಿಂದ ಆದಷ್ಟು ನಿಮ್ಮ ಕ್ವಶನ್ ಪೇಪರ್ ಆನ್ಸರ್ ಶೀಟಲ್ಲಿ ನಿಮ್ಮ ಪ್ರೆಸೆಂಟೇಷನ್ ಕ್ಲಿಯರ್ ಆಗಿರಲಿ. ಓಕೆ, ಕ್ಲಿಯರ್ ಆಗಿರಲಿ. ಡಯಾಗ್ರಾಮ್ ಜೊತೆ ಇರ್ತಾವಲ್ಲ, ಡಯಾಗ್ರಾಮ್ ಬೇಸ್ಡ್ ಕ್ವಶನ್ಸ್ ಇದ್ದರೆ ಡಯಾಗ್ರಾಮ್ ಬರೆದಾದ್ಮೇಲೆ ಆ ಪಾರ್ಟ್ಸ್ನ ಲೇಬಲಿಂಗ್ ಮಾಡೋದು ಮಾತ್ರ ಮರಿಬೇಡಿ. ನೀವೇನಾದರೂ ಲೇಬಲಿಂಗ್ ಮಾಡಲಿಲ್ಲ ಅಂತಂದರೆ ನಿಮಗೆ ಮಾರ್ಕ್ಸ್ ಬರೋದೇ ಇಲ್ಲ. ಡಯಾಗ್ರಾಮ್ ಬೇಸ್ಡ್ ಕ್ವಶನ್ಸ್ ಆ್ಯಂಡ್ ಸರ್ಕ್ಯೂಟ್ ಬೇಸ್ಡ್ ಕ್ವಶನ್ಸ್. ಓಕೆ, ಸೊ ನ್ಯೂಮರಿಕಲ್ಸ್ ಬರಿಬೇಕಾದ್ರೆ ನಿಮ್ಗೆ ಗೊತ್ತಿದೆ, ಡೇಟಾ ಫಸ್ಟ್ ಬರೀರಿ. ಓಕೆ, ಸೆಕೆಂಡ್ ಒನ್ ಫಾರ್ಮುಲಾ ಬರೀರಿ. ಫಾರ್ಮುಲಾ ಬರೆದಾದ್ಮೇಲೆ ನೆಕ್ಸ್ಟ್ ಆ ಡೇಟಾನ ಸಬ್ಸ್ಟಿಟ್ಯೂಟ್ ಮಾಡಿದ್ಮೇಲೆ ಸಿಂಪ್ಲಿಫಿಕೇಶನ್ ಮಾಡಿದ್ಮೇಲೆ ರೆಪ್ರೆಸೆಂಟ್ ಯುವರ್ ಆನ್ಸರ್ ವಿತ್ ಪ್ರಾಪರ್ ಯೂನಿಟ್. ಇಷ್ಟೆಲ್ಲ ಮಾಡಿದ್ರೆ ಕಂಪ್ಲೀಟ್ ಆನ್ಸರ್ಸ್ ನಿಮಗೆ ಸಿಗುತ್ತೆ. ಸೊ ಇದ್ರ ಜೊತೆ ಕಂಪ್ಲೀಟ್ ಅಥವಾ ಫುಲ್ ಮಾರ್ಕ್ಸ್ ನಿಮಗೆ ಸಿಗುತ್ತೆ. ಓಕೆ, ಸೊ ಇಷ್ಟು ಹೇಳ್ತಾ ನಿಮ್ಮ ಎಕ್ಸಾಮ್ಸ್ಗೆ ಇಲ್ಲಿ ನೋಡಿ ರಿವಿಷನ್ ಟೈಮ್ 20, ಸೊ ಟೋಟಲ್ 180 ಮಿನಿಟ್ಸ್ ಅಂದರೆ 3 hours. ಸೊ ಈ ಸ್ಟ್ರಾಟಜಿನ ಫಾಲೋ ಮಾಡಿ ಡೆಫಿನೆಟ್ಲಿ ನೀವು ಸಕ್ಸಸ್ ಆಗೇ ಆಗ್ತೀರಾ. ಓಕೆ ಮಕ್ಕಳೇ, ಸೊ ಐ ವಿಶ್ ಯು ಆಲ್ ದ ವೆರಿ ಬೆಸ್ಟ್ ಫಾರ್ ಯುವರ್ ಎಕ್ಸಾಮಿನೇಷನ್. ಸೊ ಕಾನ್ಫಿಡೆಂಟ್ ಆಗಿರಿ, ಬಟ್ ಡೋಂಟ್ ಬಿ ಓವರ್ ಕಾನ್ಫಿಡೆಂಟ್. ಓಕೆ, ಸೊ ಇನ್ನೂ ಯಾರ್ಯಾರು ಓದಿಲ್ಲ, ಇನ್ನೂ ಟೈಮ್ ಇದೆ, ಆರಾಮ್ಸೆ ಓದ್ಕೊಳ್ಳಿ, ಚೆನ್ನಾಗಿ ಮಾರ್ಕ್ಸ್ ತೆಗಿರಿ. ಸೊ ಇಟ್ ಈಸ್ ದ ಫಸ್ಟ್ ಸ್ಟೆಪ್. ನೀವು ಬೋರ್ಡ್ ಎಕ್ಸಾಮ್ ಬರೀತಿರೋದ್ರಿಂದ ನಿಮಗೆ ಸ್ವಲ್ಪ ಭಯ ಇರುತ್ತೆ. ಯಾವುದೇ ಭಯ ಪಡೋ ಅವಶ್ಯಕತೆ ಇಲ್ಲ. ನಿಮ್ಮನ್ನು ನೀವು ನಂಬಿ, ಎಷ್ಟು ವರ್ಷ ಪಟ್ಟ ಪರಿಶ್ರಮ ಇವಾಗ ನಿಮಗೆ ಪ್ರತಿಫಲ ಕೊಡೋಕ್ಕೆ ಸಿದ್ಧವಾಗಿದೆ. ಸೊ ಯೂಸ್ ಯುವರ್ ಟೈಮ್ ವೈಸ್ಲಿ. ಓಕೆ, ಸೊ ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.